ಸೊ ಮತ್ತೆಲ್ಲ ಸೂತ್ರ ಮುಳುಗಳು ಹೊಸ ನಮಸ್ಕಾರ, ನನ್ನ ಹೊಸದಾಗಿ ಸ್ವಾಗತ. ಇವತ್ತು ವೆದರ್ ನೋಡಿ, ಆ್ಯಕ್ಚುಲಿ ಈ ಥರ ವೆದರ್ ಆ್ಯಕ್ಚುಲಿ ನಾನು ಯಾವಾಗಲೂ ಇಷ್ಟಪಡ್ತೀನಿ ಇರೋಕ್ಕೆ. ಇವತ್ತು ಈ ಥರ ಒಂದು ವೆದರ್ ನಾನು ಯಾವಾಗಲೂ ಇಷ್ಟಪಡ್ತೀನಿ ಇರೋಕ್ಕೆ. ಬರೀ ಕಪ್ಪು ಮೋಡ, ಒಳ್ಳೆ ಗಾಳಿ, ಒಳ್ಳೆ ವೆದರು. ಈ ಥರ ವೆದರಲ್ಲಿ ನಾರ್ಮಲ್ ವಾಕಿಂಗ್ ಆಗಲಿ ಅಥವಾ ಗಂಟೆ ಬೇಕಾದ್ರೂ ಹೊರಗಡೆ ಕೂತ್ಕೊಂಡಿರ್ಬೋದು ನಾನು, ಅಷ್ಟು ಹ್ಯಾಪಿಯಾಗಿರುತ್ತೆ. ಈ ಒಂದು ವೆದರ್ ನಂಗೆ ಸಿಕ್ಕಾಪಡೆ ಇಷ್ಟ. ಮಳೆ ಬರೋ ಥರ ಬಟ್ ಮಳೆ ಬರಲ್ಲ. ಬಟ್ ಎಸ್, ವೆದರ್ ಮಾತ್ರ ಮಸ್ತ್ ಎಂಜಾಯ್ ಮಾಡ್ತಿದ್ವಿ. ನೀವು ಕೂಡ ಮನೇಲಿ ಇದ್ದರೆ ಒಳ್ಳೆ ವೆದರ್ ಎಂಜಾಯ್ ಮಾಡಿರಿ. ಸ್ಕೂಲಲ್ಲಿ ಕಾಲೇಜಲ್ಲಿ ಇದ್ರೆ ಕಿಪ್ಪಕ್ಕ ಕೂತ್ಕೊಳ್ಳಿ, ಕೆಲಸದಲ್ಲಿ ಹೋಗ್ತೀರಿ ಯಾವ್ದಾದ್ರು ಬ್ರೇಕ್ ತೊಗೊಳ್ಳಿ, ಅಥವಾ ಯಾರಾದ್ರೂ ಕೆಲಸಕ್ಕೆ ಹೋಗ್ತಿಲ್ಲ ಮಲ್ಲೇ ಇದ್ರೆ ಅಂದರೆ ಹೊರಗಡೆ ಎಂಜಾಯ್ ಮಾಡಿ. ಈಗ ಮನೆಗೆ ಹೋದ್ಮೇಲೆ ಮುಂದಿನ ಬ್ಲಾಗ್. ಸೊ ರೆಡಿಯಾಗಿದ್ದೀನಿ ಮಕ್ಕ ತಗೊಂಡು. ಸೊ ಈಗ ದೋಸೆ ಹಾಕೋ ಟೈಮ್. ದೋಸೆ ಇಟ್ಟು ಚೆನ್ನಾಗಿ ರೆಡಿಯಾಗಿದೆ ಆಲ್ರೆಡಿ. ಸೊ ಈಗ ತಗೊಂಡು ಸೊ ಹುಡುಗರು ಚಿಕ್ಕ ವಯಸ್ಸಿನ ಎಲ್ಲ ಕಲಿತಾರೆ ನೋಡಿ. ಬ್ಯಾಚುಲರ್ಸ್ ಲೈಫ್ ಮುಂದೆ ಯಾವಾಗಾರು ಯೂಸ್ ಆಗುತ್ತೆ. ಬ್ಯಾಚುಲರ್ಸ್ ಅಂದ್ಬಿಟ್ಟು ಅಮ್ಮ ಈಗಲೇ ಕಲಿಸ್ಬಿಡ್ತಾರೆ ನಮಗೆಲ್ಲ. ಜೀವನದಲ್ಲಿ ಏನೇನು ಕಲಿಬೇಕು ಗೊತ್ತಿಲ್ಲ. ಬಟ್ ಯಾಸ್, ಈಗ ದೋಸೆ ಚೆನ್ನಾಗಿ ಬಂದಿದೆ. ಸೊ ಇದನ್ನ ಮಡ್ಚಾಕಿ ತಿಂದು ಆಮೇಲೆ ಮುಂದೆ ಬ್ಲಾಕ್. ಸೊ ಗೈಸ್, ದೋಸೆ ಹಾಕೊಂಡು ರೆಡಿ ಆಗಿದೆ. ಇವತ್ತು ಆಕ್ಚುಲಿ ಸ್ಪೆಷಲ್ ಪಲ್ಯ ಇದೆ. ನೀವು ಆಕ್ಚುಲಿ ಅಬ್ಸರ್ವ್ ಮಾಡಿದ್ರೆ ಇಲ್ಲಿ ನಿಮಗೆ ತೋರಿಸ್ತಾರೆ ನಿಮಿಷ. ಸೊ ಇವತ್ತು ಗೈಸ್ ಸ್ವಲ್ಪ ಸ್ಪೆಷಲ್ ಪಲ್ಯ ಇದೆ. ಎಲ್ಲಿ ಸ್ಪೆಷಲ್ ಪಲ್ಯ ಅಂದರೆ ಇಲ್ಲಿ ನೋಡಿ, ನಾನು ಅನ್ನಲ್ಲ ಆಗಲೇ ಲೈಕ್ ಏನು ಮೆಣಸಿನ ಬೀಜ ಇರುತ್ತಲ್ಲ, ಸೊ ಅದನ್ನ ಕಟ್ ಮಾಡಿ ಹಾಕಿರೋದು. ನಾನು ನಾರ್ಮಲ್ ಆಗಿ ಹೇಳಿದೆ ನಮ್ಮ ಕಡೆ ಎಲ್ಲ ಪಲ್ಯ ಮಾಡ್ತಾರೆ ಅಥವಾ ಸಾಂಬಾರ್ ಮಾಡ್ತಾರೆ ಅಂತ. ಸೊ ಅದು ನಮ್ಮಮ್ಮ ಈಗ ಪಲ್ಯ ಮಾಡಿದರೆ. ಕೆಳಗಡೆ ಕಮೆಂಟ್ ಹಾಕಿ ನಿಮ್ಮ ಕಡೆ ಮೆಣಸಿನ ಬೀಜನ ಏನ್ ಮಾಡ್ತಾರೆ ಅಂತಾರೆ. ಲೈಕ್ ಅದನ್ನ ರೋಸ್ಟ್ ಮಾಡ್ಕೊಂಡು ತಿಂತೀರಾ ಅಥವಾ ಲೈಕ್ ಹಂಗೆ ಪಲ್ಯ ಅಥವಾ ಸಾಂಬಾರಿಗೆ ಹೋಗಿ ತಿಂತೀರಾ ಅಂತ. ಸೊ ಅದಕ್ಕೆ ಈಗ ಊಟ ಮಾಡಿ ಮುಂದಿನ ಬ್ಲಾಗ್. ಗೈಸ್, ಚಿಕ್ಕ ಕ್ಯಾಬ್ರೆ ಆಗೋಗ್ಬಿಡ್ತು. ಆಕ್ಚುಲಿ ನಾನು ಈಗ ಅಂಗಡಿಗೆ ಹೋಗಿದ್ದೆ ಬಾಳೆಹಣ್ಣು ತರೋಣ ಅಂದ್ಬಿಟ್ಟು. ಸೊ ಬಾಳೆಹಣ್ಣು ತಂದೆ ಎಲ್ಲ ತಂದ್ಬಿಟ್ಟು ನಾನು ಕಿಚನ್ ಇಂದ ಈ ತರ ಎಂಟ್ರಿ ತಗೊಂಡೆ. ಇಲ್ಲಿ ಕಿಚನ್ ಅಲ್ಲಿ ಹೋಗ್ಬಿಟ್ಟು ಬಾಳೆಹಣ್ಣು ಅಂತ ಅಲ್ಲಿ ಹೋಗಿ ಬಾಳೆಹಣ್ಣು ಇಟ್ಟ ತಕ್ಷಣ ನನಗೊಂದು ಶಾಕ್ ಆಗಿತ್ತು. ಏನಂದ್ರೆ ಆಲ್ರೆಡಿ ಅಲ್ಲಿ ಇನ್ನು ಬಾಳೆಹಣ್ಣು ನಮ್ಮ ಅಪ್ಪ ನನ್ನ ತಂದಿಟ್ಟಿದ್ದಾರೆ. ನಿನ್ನೆ ರಾತ್ರಿ ಆಲ್ರೆಡಿ ಬಾಳೆಹಣ್ಣು ತಂದಿಟ್ಟಿದ್ದಾರೆ. ನಾನು ಕಿಚನ್ ಕಡೆ ಸುಮ್ಮನೆ ಗಮನನೇ ಕೊಟ್ಟಿಲ್ಲ. ಅದರಿಂದ ಒಬ್ಬರು ಸುಮ್ಮನೆ 25 ರೂಪಾಯಿ ವೇಸ್ಟ್ ಆಗಿ ಹೋಗ್ಬಿಟ್ಟು. ಅದಕ್ಕೋಸ್ಕರ ಇದನ್ನ ಈಗ ಕೂತ್ಕೊಂಡು ಖಾಲಿ ಮಾಡ್ತಾ ಇದ್ದೀನಿ ತಂದಿರೋದನ್ನ. ಅಕಸ್ಮಾತ್ ಮನೇಲಿ ನೋಡ್ರೆ ಬೈತಾರೆ ಅಂದ್ಬಿಟ್ಟು, ದುಡ್ಡು ಖರ್ಚು ಮಾಡಿದೆ ನೀನು ಹಂಗೆ ಅಂದ್ಬಿಟ್ಟು ಅಂತ. ಸೊ ಯಾವಾಗಾದ್ರು ಮನೇಲಿ ಏನೋ ಖಾಲಿ ಆಗಿದೆಯೋ ಒಂದು ಫಸ್ಟ್ ಚೆಕ್ ಮಾಡ್ಬಿಟ್ಟು ತಗೋಬರ್ಬೇಕು ಅಂತ ಒಂದು ಇವತ್ತು ಲೆಸನ್ ಕಲ್ತೆ. ಸೊ ಗೈಸ್, ಈಗ ಮತ್ತೆ ನನ್ನ ಫ್ರೆಂಡ್ ಸಚಿನ್ ಮತ್ತೆ ಬಂದಿದ್ದಾನೆ. ಅವನ ಜೊತೆ ಈಗ ಪನೀರ್ ರೋಲ್ ತಿಂತಿದ್ವಿ. ಸೊ ಮತ್ತೆ ಅದು ಒಂದು ಕೋಟ್ ಹೇಳಿದ್ನಲ್ಲ, ಆ ಟೈಮಲ್ಲಿ ಒಂದು ಗ್ರಾಜುಯೇಷನ್ ಡೇ ಅಂದ್ಬಿಟ್ಟು ಕೋಟ್ ತೊಗೊಳಕಂತ ಬಂದಿದ್ದ ಅಂತ ಅಂದ್ಬಿಟ್ಟು ಈಗ ಅದು ಮತ್ತೆ ವಾಪಸ್ ಕೊಡೋಕಂತ ಬಂದಿದ್ದಾನೆ. ಸೊ ಈಗ ಇದಾಗಿ ಮುಗಿಸ್ಕೊಂಡು ಮತ್ತೆ ಮನೆಗೆ. ಸೊ ಇನ್ನೇನು ಇವತ್ತು ಜಾಸ್ತಿ ಏನೂ ಇಲ್ಲ ಮಾಡೋಕ್ಕೆ. ಸೊ ಏನೂ ಮಾಡಲಿಲ್ಲ. ಸೊ ಪೇನ್ ಸ್ವಲ್ಪ ಇರೋದ್ರಿಂದ ಸ್ವಲ್ಪ ರೆಸ್ಟ್ ತಗೋತಿದ್ದೆ ಅಷ್ಟೇ. ಸೊ ಇವತ್ತಿಗೆ ಇಷ್ಟ ವಿಡಿಯೋ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನಾಳೆ ಹೊಸ ಸಿ ಯು, ಟಾಟಾ, ಬಾಯ್.